30 ಜಿಲ್ಲೆ 30 ಸುದ್ದಿಯನ್ನ ನೋಡಿ ಬರೋಣ. ಜಾಗದ ವಿವಾದ ಹಿನ್ನೆಲೆಯಲ್ಲಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿರುವಂತ ಘಟನೆ ಧಾರವಾಡದ ಶಿಲ್ವಾಡಿ ಗ್ರಾಮದಲ್ಲಿ ನಡೆದಿದೆ. ಮಂಜುನಾಥ್ ಜೈನರ್ ಎನ್ನುವವರ ಮನೆ ಮೇಲೆ ಶ್ರೀನಿವಾಸ್ ಮರಡ್ಡಿ ಕುಟುಂಬಸ್ಥರು ಕಲ್ಲು ಇಟ್ಟಿಗೆಯಿಂದ ದಾಳಿ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಹಲ್ಲೆಯ ದೃಶ್ಯಾವಳಿ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಎರಡು ಕುಟುಂಬಸ್ಥರಿಂದ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ಮಂಜುನಾಥ್ ಸೇರಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಮ್ಮಿ ಬಿಡ್ರಿ ಅಪ್ಪಾಜಿ ಏನ್ ಮಾಡ್ಯಾರ, ನನ್ ಮಗಳು ಹತ್ತಿದ್ದಕ್ಕ ಬಂದನಂತ ಹೋಗಿ ಗಾಡಿ ಹತ್ತಿ ಹೋಗ್ಬಿಟ್ಟಾರ. ಅವ್ರು ಹೋಗಿ ಏನ್ ಹೇಳ್ಯಾರ, ನಿಮ್ದು ಈ ತರ ಮಾಡ್ಬಾರ್ದಮ್ಮ, ಹೆಣ್ಮಕ್ಳಿಗೆ ಅನ್ಯಾಯ ಆಯ್ತು ನಿಮ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಿ ಒಳಗೆ ಹಾಕ್ಸ್ಬಿಟ್ಟಾರ. ಈಗ ಸಾರಿಗೆ ಬಸ್ನಲ್ಲಿ ಮಾರ್ಗ ಮಧ್ಯೆ ನಮಾಜ್ ಮಾಡಿದ ಪ್ರಕರಣ ಹಿನ್ನೆಲೆ ಕಾರ್ಮಿಕರ ದಿನದಂದೇ ಚಾಲಕನನ್ನ ಅಮಾನತುಗೊಳಿಸಲಾಗಿದೆ. ಇನ್ನು ಡ್ರೈವರ್ ಮುಲಾನಿಗೆ ತೀವ್ರ ಹುಡುಕಾಟ ನಡೆಸಲಾಗ್ತಿದೆ. ಡಿಪೋದಲ್ಲಿ ಭದ್ರತಾ ಸಿಬ್ಬಂದಿಯ ಕಣ್ತಪ್ಪಿಸಿ ಪರಾರಿಯಾಗಿರುವಂತ ಅನುಮಾನ ವ್ಯಕ್ತವಾಗಿದೆ. ಭದ್ರತಾ ಸಿಬ್ಬಂದಿಗಳ ರಿಜಿಸ್ಟರ್ ಬುಕ್ನಲ್ಲಿ ಮುಲ್ಲಾ ಮಾಹಿತಿಯೂ ಕೂಡ ದಾಖಲಾಗಿಲ್ಲ. ಡಿಪೋ ಒಳಗೆ ಎಂಟ್ರಿ ಮತ್ತು ಎಕ್ಸಿಟ್ಗೆ ಮಾಹಿತಿ ನೀಡದೆ ಡ್ರೈವರ್ ಎಆರ್ ಮುಲ್ಲಾ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾನೆ. ಯುವಕನ ತಲೆ ಮೇಲೆ ಕಲ್ಲು ಎತ್ತಾಕಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ರಾಯಚೂರು ನಗರದ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ನಡೆದಿದ್ದು, ವೀರೇಶ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಏಪ್ರಿಲ್ 29ರಂದು ಸ್ನೇಹಿತರ ಜೊತೆ ಪಾರ್ಟಿಗಂತ ಮನೆಯಿಂದ ಹೋಗಿದ್ದ ವೀರೇಶ್ ಶವವಾಗಿ ಪತ್ತೆಯಾಗಿದ್ದಾನೆ. ಸದ್ಯ ವೀರೇಶ್ ಪತ್ನಿ ಪಲ್ಲವಿ 7 ತಿಂಗಳ ಗರ್ಭಿಣಿಯಾಗಿದ್ದು ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಹಾಗೂ ಪಶ್ಚಿಮ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನೆ ಸಂಬಂಧ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗುತ್ತಿದೆ. ಸಿಲಿಂಡರ್ ಗ್ಯಾಸ್ ಲೀಕೇಜ್ನಿಂದ ಮನೆ ಹೊತ್ತಿ ಉರಿದಿದೆ. ಇಬ್ಬರು ಸಜೀವ ದಹನ ಆಗ್ತಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಮಡಕಮಾರನಹಳ್ಳಿಯಲ್ಲಿ ನಡೆದಿದೆ. ಇನ್ನು ನಾಗರಾಜ್ ಮತ್ತು ಶ್ರೀನಿವಾಸ್ ಮೃತ ನಿರ್ದೈವಿಗಳು. ಅಭಿಷೇಕ್, ಶಿವಶಂಕರ್, ಲಕ್ಷ್ಮೀದೇವಿ ಮತ್ತು ಬಸವ ಎನ್ನುವವರ ಸ್ಥಿತಿ ಚಿಂತಾಜನಕವಾಗಿದ್ದು ಗಾಯಾಳುಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಒಂದೇ ದಿನ 5 ಬಾಲ್ಯ ವಿವಾಹಕ್ಕೆ ಬ್ರೇಕ್ ಬಿದ್ದಿದೆ. ಬಸವ ಕಲ್ಯಾಣ ತಾಲೂಕಿನ ಗೋಟಾಳ, ಇನ್ನು ಜೋಗೇವಾಡಿ ಹಾಗೂ ಕೌಡಿಯಾಳ ಗ್ರಾಮದಲ್ಲಿ ನಡೀತಾ ಇದ್ದಂತ ವಿವಾಹವನ್ನ ತಹಶೀಲ್ದಾರ್ ದತ್ತಾತ್ರೇಯ ಇವರ ನೇತೃತ್ವದಲ್ಲಿ ತಂಡ ದಾಳಿ ನಡೆಸಿ ತಡೆ ಹಿಡಿದಿದೆ. ಅಪ್ರಾಪ್ತ ಬಾಲಕಿಯರಿಗೆ ಮದುವೆ ಮಾಡಲಾಗ್ತಿದೆ ಎನ್ನುವಂತ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಂತ ಅಧಿಕಾರಿಗಳ ತಂಡ ಪಾಲಕರಿಗೆ ಬುದ್ಧಿವಾದವನ್ನ ಹೇಳಿದ್ರು. ಬಾಲಕಿಯರಿಗೆ 18 ವರ್ಷ ತುಂಬುವವರೆಗೆ ಮದುವೆ ಮಾಡುವುದು ಶಿಕ್ಷಾರ್ಹ ಅಪರಾಧ. ಇನ್ನು ಜೊತೆಯಲ್ಲಿ ಈ ಬಾಲ್ಯ ವಿವಾಹ ಮಾಡಿದ್ದಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳು ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು.
मुंबई पुण्याला करून खाते ते चिकन करते चिकन करते कवा 1 लाख रुपये झाला हे बघा हे 1 लाख जातंय चिकन करताना 1 लाख जातंय घरामध्ये सांगितलं संस्कार नाही डिलिव्हरी होताना प्रॉब्लेम होता करा सिग्नेचर सिग्नेचर करा the name ಹೇಳ್ತೀವಿ सगळे ಹೆಚ್ಚಿನ नाव होतं हां मराठीमध्ये तुम्ही सिग्नेचर करा बस सिग्नेचर करा नंतर आम्हाला आणि जायचं आणि दुसरीकडे जायचं आम्हाला हेच नाही ಅಣ್ಣ ಮೊದಲು ಸೈನ್ ಮಾಡು ಆಮೇಲೆ ಹೇಳತ್ತೆ मुंबई पुण्याला करून खाते ते चिकन करते कवा 1 लाख रुपये झाला हे बघा हे 1 लाख जातंय चिकन करताना 1 लाख जातंय घरामध्ये सांगितलं संस्कार ತೋಟದ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತ ಫಸಲಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಫಸಲು ಸುಟ್ಟು ಕರಕಲಾಗಿದೆ. ಬಾಗಲಕೋಟೆ ತಾಲೂಕಿನ ಚಿಕ್ಕಸಂಶಿ ಗ್ರಾಮದ ಮಂಜು ಬಿರಾದಾರ್ ಹಾಗೂ ಸೋದರರಿಗೆ ಸೇರಿದಂತ ತೋಟದ ಮನೆಯಲ್ಲಿದ್ದ ಶೇಂಗಾ ಹಾಗೂ ಗೋಧಿ ಫಸಲು ಭಸ್ಮ ಆಗಿದೆ. 70 ಚೀಲ ಶೇಂಗಾ, 10 ಚೀಲ ಗೋಧಿ, ಇನ್ನು 10 ಚೀಲ ಜೋಳ ಸುಟ್ಟು ಭಸ್ಮವಾಗಿದ್ದು 8 ಲಕ್ಷಕ್ಕೂ ಅಧಿಕ ಮೌಲ್ಯದ ಧಾನ್ಯ ಈಗ ಹಾನಿಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಣ್ಣೀರಿಟ್ಟಿದ್ದಾರೆ. ಚಲಿಸುತ್ತಿದ್ದ ಕಾರಿನ ಟೈರ್ ಸ್ಫೋಟಗೊಂಡು ಈಗ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಹೊರವಲಯದ ಸಿಬಾರದ ಗೋಶಾಲೆ ಬಳಿ ಈ ಘಟನೆ ನಡೆದಿದ್ದು 6 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಅರ್ಜುನ್, ಸರ್ವಣ್, ಶ್ರೀಧರ್ ಮೃತ ದುರ್ದೈವಿಗಳಾಗಿದ್ದು, ಮೃತ ಅರ್ಜುನ್ ತಮಿಳುನಾಡು ಮೂಲದ ಪೊಲೀಸ್ ಪೇದೆಯಾಗಿದ್ರು. ಗಾಯಾಳುಗಳನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಘಟನೆ ಸಂಬಂಧ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಷಾಂಬ ಗ್ರಾಮದಲ್ಲಿ ಸಣ್ಣ ಕಾರಣಕ್ಕೆ ಯುವಕರ ಮಧ್ಯೆ ಗಲಾಟೆಯಾಗಿದೆ. ನಿನ್ನೆ ಬಸವ ಜಯಂತಿಯ ಹಿನ್ನೆಡೆ ಡಿಜೆ ಸಾಂಗ್ ಅನ್ನ ಹಚ್ಚಿ ಬಸವೇಶ್ವರ ಫೋಟೋಗೆ ಮೆರವಣಿಗೆಯ ವೇಳೆ ಗಲಾಟೆ ಆರಂಭ ಆಯಿತು. ಇನ್ನು ತಡರಾತ್ರಿವರೆಗೂ ಕೂಡ ವಾಗ್ವಾದ ನಡೆದಿದೆ. ಗಲಾಟೆ ವೇಳೆ ಯುವಕರ ಗುಂಪು ಕೈ ಮಿಲಾಯಿಸಿಕೊಂಡಿದ್ದಾರೆ. ಇನ್ನು ಸ್ಥಳದಲ್ಲಿ ಪೊಲೀಸರಿಗೂ ಕೂಡ ಇದನ್ನ ನೆರವೇರಿಸುವುದಕ್ಕೆ, ಎಲ್ಲವನ್ನ ಬಗೆಹರಿಸುವುದಕ್ಕೆ ಬಹಳಷ್ಟು ಹರಸಾಹಸ ಪಟ್ಟರು. ಈ ಸಂಬಂಧ ಸದಲಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರಿಂದಲೇ ಹೆಡ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಆನೇಕಲ್ ತಾಲೂಕಿನ ಅತ್ತಿಬಲೆಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರ ಗೂಂಡಾ ವರ್ತನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಸ್ಐ ಗುರುಪ್ರಸಾದ್ ತಂಡ ಅತ್ತಿಬಲೆ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಅಫ್ರೋಜ್ ಖಾನ್ ಅವರನ್ನ ಕಿಡ್ನಾಪ್ ಮಾಡಿ ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಸ್ವತಃ ಅಫ್ರೋಜ್ ದೂರನ್ನ ಕೊಟ್ಟಿದ್ದಾರೆ. ಆದರೆ ಕೇಸನ್ನ ದಾಖಲಿಸಿಕೊಳ್ಳಲು ಅತ್ತಿಬಲೆಯ ಪೊಲೀಸರು ಹಿಂದೇಟನ್ನ ಹಾಕ್ತಿದ್ದಾರೆ ಅಂತ ಸಂತ್ರಸ್ತರು ಈಗ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಡಾಬಾದಲ್ಲಿ ಊಟ ತಿನ್ನಲು 4,000 ರೂಪಾಯಿಗೆ ಪೊಲೀಸ್ ಪೇದೆ ಬೇಡಿಕೆಯನ್ನ ಇಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯದಲ್ಲಿ ಇಂಥದ್ದೊಂದು ಗಲಾಟೆಯಾಗಿದೆ. ಇನ್ನು ಪೇದೆ ರಮೇಶ್ ಕೇಸ್ ವಿಚಾರವಾಗಿ ಡಾಬಾಗೆ ಹೋಗಿದ್ದ. ಈ ವೇಳೆ ನಾವು 4 ಜನ ಊಟ ತಿನ್ನಬೇಕು ಅಂತ ಹಣವನ್ನ ಕಸಿದುಕೊಂಡಿದ್ದಾನೆ. ವಾಹನ ಚಾಲಕನ ಬಳಿ ಪ್ರತಿ ತಿಂಗಳು ಹಣವನ್ನ ವಸೂಲಿ ಮಾಡ್ತಿದ್ದಾನೆ. ಇನ್ನು ಹಣವನ್ನ ಪಡೆಯುವಂತ ಹೊತ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಕೊಡಗಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು.
ಕೊಡಗಿನ ವಿರಾಜಪೇಟೆಯ ಶಾಸಕ ಪೊನ್ನಣ್ಣ ನಿವಾಸಕ್ಕೆ ತೆರಳಿ ನೌಕರರು ಮನವಿಯನ್ನ ಸಲ್ಲಿಸಿದರು. ವನ್ಯಜೀವಿ ಹಾಗೂ ಅರಣ್ಯ ರಕ್ಷಣೆಗಾಗಿ ನಮ್ಮ ಜೀವನ ಮುಡಿಪಾಗಿಟ್ಟಿದ್ದೇವೆ. ಸರ್ಕಾರ ನಮಗೆ 1 ತಿಂಗಳ ವೇತನ ನೀಡುವ ಬದಲಾಗಿ 26 ದಿನಗಳ ವೇತನವನ್ನ ನೀಡುತ್ತಿದೆ. ವನ್ಯಜೀವಿ ಭತ್ಯೆ ಅನುದಾನ ಬಿಡುಗಡೆ ಮಾಡುವಾಗ ತಾರತಮ್ಯವನ್ನ ಸರಿಪಡಿಸಬೇಕನ್ನುವುದಾಗಿ ಮನವಿ ಮಾಡಿದ್ರು. ನೌಕರರ ಮನವಿಯನ್ನ ಸ್ವೀಕರಿಸಿ ಅರಣ್ಯ ಸಚಿವರು ಮುಖ್ಯಮಂತ್ರಿಗಳಿಂದ ಬೇಡಿಕೆಯನ್ನ ಈಡೇರಿಸುವ ಭರವಸೆಯನ್ನ ಪೊನ್ನಣ್ಣ ಅವರು ನೀಡಿದ್ರು. ವಕ್ಫ್ ಕಾಯ್ದೆ ತಿದ್ದುಪಡಿ ವಿರುದ್ಧ ಕಲಬುರಗಿಯಲ್ಲಿ ಹೋರಾಟ ಮುಂದುವರೆದಿದೆ. ಕಲಬುರಗಿಯಲ್ಲಿ ಯೂತ್ ಫೆಡರೇಷನ್ ಸಂಘಟನೆಯಿಂದ ಕಳೆದ ರಾತ್ರಿ 15 ನಿಮಿಷಗಳ ಕಾಲ ಕರೆಂಟ್ ಅನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮುಸ್ಲಿಂ ಚೌಕ್ ಬಳಿ ಕರೆಂಟ್ ಬಂದ್ ಮಾಡಿ ವಿವಿಧ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. तमाम लोग हकूकों के तमाम नौजवान से रहीम मिर्ची शेख के अलावा तमाम नौजवान यहाँ पर मौजूद हैं। आज ये वक्त के खिलाफ दलील शरीफ पेश करें और अल्लाह से जमा है जो आज पूरी लेक यहाँ पर बंद है। यहाँ पर तमाम लोग हकूकों के तमाम नौजवान ರಸ್ತೆ ಅಪಘಾತದಿಂದ ಗಾಯಗೊಂಡವರನ್ನ ತನ್ನ ಕಾರಿನಲ್ಲಿ ಶಾಸಕರ ಪುತ್ರ ಕೀರ್ತಿ ಕುಮಾರ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಜಗಳೂರು ಶಾಸಕ ದೇವೇಂದ್ರಪ್ಪ ಪುತ್ರ ಎಂಡಿ ಕೀರ್ತಿ ಕುಮಾರ್ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲಿಸಿ ಚಿಕಿತ್ಸೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ದಾವಣಗೆರೆಯ ತಾಲೂಕು ಮುಳ್ಳಕಟ್ಟೆ ಗ್ರಾಮದ ಬಳಿ ಅಪಘಾತ ಆಗಿತ್ತು. ಅಪಘಾತ ಸ್ಥಳದಲ್ಲಿದ್ದಂತ ಕೀರ್ತಿ ಕುಮಾರ್ ತಕ್ಷಣವೇ ಚಿಕಿತ್ಸೆಗೆ ನೆರವಾಗಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಮಂಗಳೂರಿನ ಕುಡುಪು ಬಳಿ ಕೇರಳ ಮೂಲದ ಮುಸ್ಲಿಂ ಯುವಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮೊದಲು ಅಸಹಜ ಸಾವು ಪ್ರಕರಣ ದಾಖಲಿಸಿದಂತ ಇನ್ಸ್ಪೆಕ್ಟರ್ ಶಿವಕುಮಾರ್ ಮೇಲೆ ಕೇಸನ್ನ ಮುಚ್ಚಿ ಹಾಕಲು ಯತ್ನಿಸಿದ ಆರೋಪ ಕೇಳಿಬಂದಿತ್ತು. ಏಪ್ರಿಲ್ 27ನೇ ತಾರೀಕಿನಂದು ಮಂಗಳೂರು ನಗರ ಹೊರವಲಯದ ಕುಡುಪು ಎಂಬಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಮೃತದೇಹದ ಮೇಲೆ ಯಾರೋ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಗಾಯಗಳು ಕೂಡ ಉಂಟಾಗಿರೋ ಅನುಮಾನ ಇತ್ತು. ಗಾಯಾಳುಗಳನ್ನ ಕಂಡು ಬಂದರೂ ಕೂಡ ಈ ಪೊಲೀಸರು ಯಾವುದೇ ರೀತಿಯಾದಂಥ ಪ್ರಕರಣವನ್ನ ಸರಿಯಾಗಿ ದಾಖಲಿಸಿಕೊಳ್ಳದೆ ಅದನ್ನ ಮುಚ್ಚಿ ಹಾಕಿದ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ ಕೇಸ್ ಸಂಬಂಧ 20 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರಿಂದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪತ್ರ ಬರೆದ ನಂತರ 3 ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ನಾಯಿ ರಕ್ಷಿಸಲು ಹೋದ ವ್ಯಕ್ತಿಗೆ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ತಾಲೂಕಿನ ಜಾಲಹಳ್ಳಿ ಹುಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 38 ವರ್ಷದ ಚಂದ್ರು ಎಂಬಾತ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ತಂತಿ ತಗುಲಿ ನಾಯಿ ನರಳಾಡ್ತಿರೋದನ್ನ ಕಂಡು ರಕ್ಷಣೆಗೆ ಅಂತ ಹೋದಂತ ಹೊತ್ನಲ್ಲಿ ವಿದ್ಯುತ್ ತಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತ ಚಂದ್ರು 2 ಮಕ್ಕಳನ್ನ ಹೊಂದಿದ್ರು. ಘಟನಾ ಸ್ಥಳಕ್ಕೆ ಚಾಮರಾಜನಗರ ಪಟ್ಟಣ ಠಾಣೆಯ ಪೊಲೀಸರು ಮತ್ತು ಚೆಸ್ಕಾಂ ಅಧಿಕಾರಿಗಳು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾಂತ್ವನವನ್ನ ಹೇಳಿದ್ದಾರೆ. ಅಲ್ಲದೆ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ಒದಗಿಸುವ ಭರವಸೆ ನೀಡಿದ್ದಾರೆ. ಮಾನಸಿಕ ದೈಹಿಕ ಕಿರುಕುಳಕ್ಕೆ ನೊಂದು ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬಳ್ಳಾರಿಯ ಸಂಡೂರಿನ ಇಲ್ಲಿ ಘಟನೆ ನಡೆದಿದೆ. ತನ್ನ ಪಕ್ಕದ ಮನೆಯ ಸುರೇಶ್ ಎಂಬಾತ ಮಾನಭಂಗ ಮಾಡಿ ಕಿರುಕುಳ ಕೊಟ್ಟಿದ್ದಾನೆ, ಅವನನ್ನ ಬಿಡಬೇಡಿ ಅನ್ನೋದಾಗಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಪೋಷಕರು ಮನೆಯಲ್ಲಿ ಇರದೇ ವೇಳೆ ಇಂಥದ್ದು ಘಟನೆಯಾಗಿದೆ. ಸದ್ಯ ಆರೋಪಿ ಸುರೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುತ್ತಿಗೆ ಕಾರ್ಮಿಕನ ಮೇಲೆ ಬೃಹತ್ ಗಾತ್ರದ ಶೀಟ್ ಎಕ್ಸ್ಚೇಂಜರ್ ಬಿದ್ದು ಸಾವನ್ನಪ್ಪಿದ್ದಾನೆ. ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹಳೆ ದಾಂಡೇಲಿ ನಿವಾಸಿ ಅಬ್ದುಲ್ ಸಲೀಂ ಖಲಾಸಿ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮೃತ ಅಬ್ದುಲ್ ಪತ್ನಿ ಬಾನು ಖಲಾಸಿ ನಗರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಕೆಲಸದ ವೇಳೆ ಯಾವುದೇ ಸುರಕ್ಷತೆಯ ಕ್ರಮಗಳನ್ನ ಕೈಗೊಳ್ಳದೆ ನಿರ್ಲಕ್ಷ್ಯತನದಿಂದ ಕೆಲಸ ಮಾಡಿಸಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಕಾರು ಅಪಘಾತದಲ್ಲಿ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಚನ್ನಕೃಷ್ಣಪ್ಪ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದ ಬಳಿ ಕಾರಿನಲ್ಲಿ ತೆರಳುತ್ತಿದ್ದಂತಹ ಹೊತ್ತಿನಲ್ಲಿ ಕಾರಿನ ಟೈರ್ ಸ್ಫೋಟಗೊಂಡು ಪಲ್ಟಿಯಾಗಿ ಹಳ್ಳಕ್ಕೂ ಬಿದ್ದಿದೆ. ಘಟನೆಯಲ್ಲಿ ಮತ್ತೋರ್ವ ವ್ಯಕ್ತಿಗೆ ಗಂಭೀರ ಗಾಯವಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಮೃತ ಚನ್ನಕೃಷ್ಣಪ್ಪ ಅವರ ಮಗ ತಂದೆಯ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ದೂರನ್ನ ದಾಖಲಿಸಿದ್ದಾರೆ. ಈ ಸಂಬಂಧ ಪೆರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಮಾಜಿ ಸಂಸದ ಡಿಕೆ ಸುರೇಶ್ ಪತ್ನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದ ಮಹಿಳೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿ ಗ್ರಾಮದ ನಿವಾಸಿ ಪವಿತ್ರ ಎಂಬಾಕೆ ರಾಮನಗರ ಸೆನ್ ಪೊಲೀಸರೀಗ ಆಕೆಯನ್ನ ಬಂಧಿಸಿದ್ದಾರೆ. ವಿಚ್ಛೇದಿತ ಮಹಿಳೆ ಪವಿತ್ರ ಮೈಸೂರಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿಯ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರ ಪತ್ನಿ ಅಂದ್ರೆ ಜನ ಹೆದರುತ್ತಾರೆ ಅನ್ನೋ ಕಾರಣಕ್ಕೆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಇದೆ ಏನಂತಂದರೆ ನಾನು ನೆನ್ನೆ ನಾನು ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗ್ತಿರ್ತೀನಿ. ಅಲ್ಲೆಲ್ಲರೂ ಆಚೆ ಬಂದರೆ ನಿರೀಕ್ಷೆ ಪವಿತ್ರ ಡಿ ಕೆ ಸುರೇಶ್ ಅಂತ ಅನ್ನೋದು ಇವತ್ತು FB ಇನ್ಸ್ಟಾಲೆಲ್ಲ ಪ್ರತಿಯೊಬ್ಬರು ಕಂಡುಹಿಡಿತಾರೆ, ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ. ಪವಿತ್ರ ಡಿ ಕೆ ಸುರೇಶ್ ಹೆಂಡತಿ ಅಂತ. ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನೋ 3 ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡೋಗ್ತಾರೆ ವಾಕ್ ಮಾಡೋರು. ಆಮೇಲೆ ನಾನು ನೆನ್ನೆ ಹೋಗಿದ್ರೆ ಫಂಕ್ಷನ್ 2-3 ಕಡೆ ಹೋಗಿದ್ದೆ. ಅಲ್ಲೆಲ್ಲರೂ ನನ್ನ ಡಿ ಕೆ ಸುರೇಶ್ ಹೆಂಡ್ತಿ ಅಂದರೆ ಅವರು ಐಷಾರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು, ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದ್ದೆ. ದಾವಣಗೆರೆ ತಾಲೂಕಿನ ಅಣಜಿ ಮೆಳಕಟ್ಟೆ ಮಾರ್ಗ ಮಧ್ಯೆ ಬೈಕ್ ಹಾಗೂ ಟಿಟಿ ವಾಹನದ ನಡುವೆ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ. ದುರ್ಘಟನೆಯಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ್ದು ಮತ್ತೊಬ್ಬ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿವೆ. ದಾವಣಗೆರೆಯ ಕಡೆಯಿಂದ ಹೋಗ್ತಾ ಇದ್ರು ಈ ಹೊತ್ತಿನಲ್ಲಿ ಟಿಟಿ ಹಾಗೂ ಬೈಕ್ ನಡುವೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ವಿನೋಬಾ ನಗರ ನಿವಾಸಿ 35 ವರ್ಷದ ಪ್ರಶಾಂತ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಂಭೀರ ಗಾಯಾಳು ಸಿದ್ದೇಶ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಓವರ್ಟೇಕ್ ಮಾಡುವ ಭರದಲ್ಲಿ ಕಾರು ಹಾಗೂ ಪಿಕಪ್ ವಾಹನದ ನಡುವೆ ಅಪಘಾತ ಆಗಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿರುವುದು. ಅಪಘಾತದಲ್ಲಿ ಕಾರು ಚಾಲಕನ ಸ್ಥಿತಿ ಚಿಂತಾಜನಕವಾಗಿದೆ. ಪಿಕಪ್ ವಾಹನದಲ್ಲಿದ್ದ ಇಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಮುದ್ದೇಬಿಹಾಳ ತಾಲೂಕಿನ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಸ್ಥಳಕ್ಕೆ ಮುದ್ದೇಬಿಹಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮಾರುತಿ ಕಾರೊಂದು ಡಿಕ್ಕಿಯಾದ ಪರಿಣಾಮ ವಿದ್ಯುತ್ ಕಂಬವೊಂದು ಮುರಿದು ಬಿದ್ದಿದೆ. ಬೆಳಕುಂಬ ರಸ್ತೆ ಮಾರ್ಗದ ಜ್ಯೋತಿಪುರದಲ್ಲಿ ಈ ಭೀಕರ ಅಪಘಾತ ಆಗಿದೆ. ತುಮಕೂರಿನಿಂದ ದೇವರಾಯರುದ್ರದ ಕಡೆ ಈ ಕಾರು ಹೋಗ್ತಾ ಇತ್ತು. ಕಾರು ಚಾಲಕ ಪಾನಮತ್ತನಾಗಿದ್ದ ಅನ್ನೋದು ಈಗ ತಿಳಿದು ಬರ್ತಿದೆ. ಇನ್ನು ಇದೇ ವೇಳೆ ಅಪಘಾತ ಸ್ಥಳದಲ್ಲೇ ಇದ್ದ ವೃದ್ಧಿಯೊಬ್ಬರು ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಅದೆಷ್ಟು ಖರ್ಚಾಗುತ್ತೋ ಅಷ್ಟು ನಾನು ಕಟ್ಟಿಕೊಡ್ತೇನೆ ಅಂತ ಹೇಳಿ ಕಾರು ಚಾಲಕ ಪರಾರಿಯಾಗಿದ್ದಾನೆ. ವಿಜಯನಗರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಳೆಬಸಾಪುರ ತಾಂಡದಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ತಾಳೆಬಸಾಪುರ ತಾಂಡದಲ್ಲಿ 800 ಮನೆಗಳಿದೆ. ಪ್ರತಿನಿತ್ಯ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ಜನರು ನೀರು ತರೋದೇ ಕೆಲಸ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಅಧಿಕಾರಿಗಳು ಮತ್ತು ಕ್ಷೇತ್ರದ ಶಾಸಕರು ಇತ್ತ ಕಡೆ ತಲೆ ಹಾಕಿಲ್ಲ ಅಂತ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಿಜಯಪುರದಲ್ಲಿ ಗೃಹ ಮಂಡಳಿಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತವಾದಂತಹ ಮನೆಗಳು ಪಾಳು ಬೀಳ್ತಿವೆ. ಸ್ವಚ್ಛತೆ ಇಲ್ಲ, ವಿದ್ಯುತ್ ಇಲ್ಲ, ನೀರು, ರಸ್ತೆ, ಮೂಲಭೂತ ಸೌಕರ್ಯಗಳು ಇಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಿದೆ. ಇದೀಗ ಗೃಹ ಮಂಡಳಿ ವಿಜಯಪುರ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿ ಕೈ ತೊಳೆದುಕೊಂಡಿದೆ. ಅಲ್ಲಿನ ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಸಾವಿರಾರು ನಿವೇಶನಗಳು ಹಂಚಿಕೆಯಾದರೂ ಸಾರ್ವಜನಿಕರು ಮನೆ ಕಟ್ಟಿಕೊಳ್ಳಲು ಹಿಂದೇಟನ್ನ ಹಾಕ್ತಿದ್ದಾರೆ. ನೆಲಮಂಗಲ ಸುತ್ತಮುತ್ತ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆಗೆ ಅಡ್ಡಲಾಗಿ 10 ಮರಗಳು ಬಿದ್ದಿವೆ. ಸೋಲದೇವನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ಮರಗಳು ಮುರಿದು ಬಿದ್ದಿರೋದ್ರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಕೂಡಲೇ ಮರಗಳನ್ನ ತೆರವುಗೊಳಿಸಿ ಅಂತ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇದೀಗ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜಿಲ್ಲಾ ಕೇಂದ್ರದಿಂದ ಕೊಗಳತೆ ದೂರದಲ್ಲಿರುವಂತಹ ಹತ್ತಿಕುಡಿ ಡ್ಯಾಂ ಸಂಪೂರ್ಣ ಬತ್ತಿ ಹೋಗಿದೆ. ಡ್ಯಾಂ ಬತ್ತಿ ಹೋದ ಪರಿಣಾಮ ಸುತ್ತಮುತ್ತಲಿನ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಡ್ಯಾಂನಲ್ಲಿ ಸಂಪೂರ್ಣ ಹೂಳು ತುಂಬಿದೆ. ಅಧಿಕಾರಿಗಳು ಹೂಳನ್ನ ಎತ್ತದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹತ್ತಿಕುಡಿ ಡ್ಯಾಂ ಅನ್ನ ಕೃಷ್ಣ ಭಾಗ್ಯ ಜಲ ನಿಗಮ ಮಂಡಳಿ ಏನಿದೆಯಲ್ಲ ಇದು ಅಲ್ಲಿ ಆಗ್ತದೆ. ಬಟ್ ಈಗ ಜನ ಅದಕ್ಕೆ ಸೇರಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಕಾರ್ಮಿಕರ ದಿನ ಹಾಗೂ ತುಮಕೂರು ನಗರ ಶಾಸಕ ಜಿವಿ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಭಾರತೀಯ ಸೈನಿಕರ ಕಲ್ಯಾಣ ನಿಧಿಗೆ ಶಾಸಕ ಜ್ಯೋತಿ ಗಣೇಶ್ ಅವರ ಅಭಿಮಾನಿಗಳು 1 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ.
ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರದ ಸೈನಿಕರ ಅಕೌಂಟ್ಗೆ ಹಾಕಿಸುವಂತೆ ಸೋಮಣ್ಣ ಸಲಹೆಯನ್ನ ನೀಡಿದ್ದಾರೆ. ದೇಶದ ಭದ್ರತೆಗಾಗಿ ಪ್ರಾಣಪಣಕ್ಕಿಟ್ಟು ಹೋರಾಡುವಂತ ಭಾರತೀಯ ಸೈನಿಕರಿಗೆ ಇದೊಂದು ಸಣ್ಣ ಅಳಿಲು ಸೇವೆ ಅನ್ನೋದಾಗಿ ಅಭಿಮಾನಿಗಳು ತಿಳಿಸಿದ್ದಾರೆ. ಈ ಮಹತ್ವದ ಕಾರ್ಯಕ್ಕೆ ಜ್ಯೋತಿ ಗಣೇಶ್ ಅಭಿಮಾನಿಗಳ ಸಂಘಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಧನ್ಯವಾದವನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅಭಿಮಾನಿಗಳು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಮಿಕರ ದಿನಾಚರಣೆ ಇವತ್ತು ಮುಖ್ಯ ಇಟ್ಕೊಂಡು ಹೇಳಬೇಕು ಅಂದರೆ ಒಂದು ಡಿಗ್ನಿಟಿ ಆಫ್ ಲೇಬರ್ ಇವತ್ತು ದೇಶದಲ್ಲಿ ಬರಬೇಕು. ನೀವು ಬೇರೆ ಬೇರೆ ದೇಶಗಳಲ್ಲಿ ಒಂದು ಲೆವೆಲಿಗೆ ಇದೆ ಅದು ಡಿಗ್ನಿಟಿ ಆಫ್ ಲೇಬರ್. ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಅದು ಡಿಗ್ನಿಟಿ ಆಫ್ ಲೇಬರ್. ವೆದರ್ ಈಸ್ ಅಟೆಂಡ್ರು, ಕಸ ಹೊಡೆಯೋನು ಇರ್ಬೋದು, ಬಾಸ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಗೌರವ ಈ ಸಮಾಜದಲ್ಲಿ ಸಿಗೋವಂಥ ವ್ಯವಸ್ಥೆ ಇವತ್ತು ಕಾರ್ಮಿಕ ದಿನಾಚರಣೆ ಎಂದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಪಟ್ಟಂತ ನಾನು ಏನು ನೋಡೋಕ್ಕೂ ಹೋಗಿಲ್ಲ, ಇವತ್ತೇ ಬಂದಿರೋದು ಪೂರ್ತಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಅಭಿವೃದ್ಧಿ ಕಾರ್ಯ ಹಿನ್ನೆಲೆಯಲ್ಲಿ ಕಳೆದ 4 ತಿಂಗಳಿನಿಂದ ಜೋಗ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರಿಗೆ ಅವಕಾಶವನ್ನ ನೀಡಲಿಲ್ಲ. ಇದೀಗ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರಿಗೆ ಇಂದಿನಿಂದ ಮುಕ್ತ ಅವಕಾಶವನ್ನ ನೀಡಲಾಗಿದೆ. ಜೋಗ ಜಲಪಾತದ ಮುಖ್ಯ ದ್ವಾರದ ಕಾಮಗಾರಿ ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡಲಾಗ್ತಿತ್ತು. ಇದೀಗ ಅಭಿವೃದ್ಧಿ ಕಾರ್ಯ ಮುಗಿದ ಹಿನ್ನೆಲೆ ಪ್ರವಾಸಿಗರಿಗೆ ಇಂದಿನಿಂದ ಅವಕಾಶವನ್ನ ಕಲ್ಪಿಸಿ ಅಂತ ಆದೇಶ ನೀಡಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬ ಸಮೇತರಾಗಿ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದಾರೆ. ಮೊದಲು ಮಂಚಾಲಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿ ರಾಯರ ಮೂಲ ವೃಂದಾವನದ ದರ್ಶನವನ್ನ ಪಡೆದರು. ನಂತರ ಮಂತ್ರಾಲಯದ ಶ್ರೀ ಸುಬದೇಂದ್ರ ತೀರ್ಥರ ಆಶೀರ್ವಾದವನ್ನು ಪಡೆದು ಶ್ರೀಗಳು ಯಡಿಯೂರಪ್ಪ ಹಾಗೂ ಅವರ ಕುಟುಂಬ ಸಮೇತವಾಗಿ ದೇವರ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಕಲಿಯುಗದ ಆರಾಧ್ಯ ದೈವ ಮಂತ್ರಾಲಯದ ಮಠದ ಆವರಣದಲ್ಲಿ ಬೃಹತ್ ರಂಗೋಲಿಯಲ್ಲಿ ಶ್ರೀ ರಾಘವೇಂದ್ರ ಶ್ರೀಗಳ ಚಿತ್ರವನ್ನ ಬಿಡಿಸಲಾಗಿದೆ. ಅಕ್ಷಯ ತೃತೀಯ ದಿನದಂದು ಶ್ರೀ ರಾಯರ ಮಠದಲ್ಲಿ ಬೃಹತ್ ರಂಗೋಲಿಯನ್ನ ರಚಿಸಲಾಗಿದೆ. ಮೈಸೂರಿನ ಪುನೀತ್ ಹಾಗೂ ತಂಡದವರಿಂದ ಅದ್ಭುತವಾಗಿ ರಾಯರ ರಂಗೋಲಿಯನ್ನ ಬಿಡಿಸಿದ್ರು. 41,346 ಚದರ ಅಡಿ ವ್ಯಾಪ್ತಿಯಲ್ಲಿ 3,000 ಕೆಜಿ ರಂಗೋಲಿಯಲ್ಲಿ ಅರಳಿರುವಂತ ರಾಘವೇಂದ್ರ ಸ್ವಾಮಿಗಳ ಚಿತ್ರಕ್ಕೆ ಭಕ್ತರು ಫಿದಾ ಆಗಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ತು ವೈರಲ್ ಆಗ್ತಿದೆ.